The more you fast and pray, ನೀವು ಎಷ್ಟು ಹೆಚ್ಚು ಉಪವಾಸ ಪ್ರಾರ್ಥನೆ God will ಮಾಡ್ತೀರೋ build your house. ದೇವರು ನಿಮ್ಮ ಮನೆಯನ್ನು ಕಟ್ಟುವಂತ The more you fast and pray, ನೀವು ಎಷ್ಟು ಹೆಚ್ಚಾಗಿ ಉಪವಾಸ God ಪ್ರಾರ್ಥನೆ will ಮಾಡ್ತೀರೋ build your church. ನಿಮ್ಮ ಸಭೆಯನ್ನು ದೇವರು The ಕಟ್ಟುತ್ತಾರೆ more you fast and pray, ಎಷ್ಟು ಹೆಚ್ಚಾಗಿ ಉಪವಾಸ God ಪ್ರಾರ್ಥನೆ will ಮಾಡ್ತೀರೋ build your people. ನಿಮ್ಮ ಜನರನ್ನು ದೇವರು ಕಟ್ಟುತ್ತಾರೆ. Hallelujah. 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 Before he even wanted to do something, ನೀವೇನಾದ್ರೂ ಮಾಡುವುದಕ್ಕಾದ್ರೂ ಆಲೋಚನೆ ಮಾಡೋದಕ್ಕೆ ಮುಂಚೆ like Nehemiah, please fast and pray. ನೆಹೆಮೀಯನಂತೆ ಉಪವಾಸವಿದ್ದು ಪ್ರಾರ್ಥನೆ I'm ಮಾಡ್ರಿ. going to request you, ನಿಮ್ಮನ್ನ ಕೇಳಿಕೊಳ್ಳುವಂತ before the month of January finishes, ಜನವರಿ ಮುಗಿಯುವುದರೊಳಗೆ please fast for at least 3 days. 3 ದಿನಗಳಾದ್ರೂ ಉಪವಾಸ ಮಾಡ್ರಿ. Sit in the presence of God. ದೇವರ ಸನ್ನಿಧಿಯಲ್ಲಿ ಕುಳಿತುವಂತ The first month of the year 2024, 2024ನೇ ವರ್ಷದ I ಮೊದಲನೇ want to ತಿಂಗಳು dedicate it to you, Lord. ದೇವರೇ ನಾನು ನಿಮಗೆ ಒಪ್ಪಿಸಿ I ಕೊಡಬೇಕಾಗಿದೆ. want to start my year well. ಅಪ್ಪ ನನ್ನ ವರ್ಷವನ್ನು ಸರಿಯಾಗಿ ಪ್ರಾರಂಭ Speak ಮಾಡಬೇಕು. to me, Lord. ನನ್ನೊಂದಿಗೆ ಮಾತಾಡಿ. Give me your plan. ನಿಮ್ಮ ಆಲೋಚನೆ ನಾನು I want ಕೊಡ್ರಿ. to do your will, O ನಿಮ್ಮ Master.